ಪ್ರೆಸೆಂಟ್ ಕರ್ನಾಟಕ ಟೀಮ್ ಅಂಡರ್ 19 ಅಂಡರ್ 23 ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ. ಮತ್ತೆ ಇಂಡಿಯಾ ಎ ಕೂಡ ಆಡಿದ್ದಾರೆ. ಸೊ ನಮ್ ಜೊತೆ ಇರೋದು ವುಮೆನ್ಸ್ ಕ್ರಿಕೆಟರ್ ದಿವ್ಯಾ ಜ್ಞಾನಾನಂದ ಅವರು. ಅಪ್ಪ ಯಾವತ್ತೂ ಹೇಳಿಲ್ಲ ನೀನು ಕ್ರಿಕೆಟ್ ಆಡ್ಬೇಕು, ನೀನು ಇಂಡಿಯಾ ಆಡ್ಬೇಕು. ಯಾವ ಪಾಡ್ಕಾಸ್ಟ್ ಅಲ್ಲಿ ಹೇಳಿಲ್ಲ, ಬಟ್ ಒಂದ್ ಹೇಳ್ತೀನಿ, ನಾನು ಕ್ರಿಕೆಟ್ ಆಗಿರ್ಲಿಲ್ಲ ಅಂದ್ರೆ ನಾನು BA LLB ಮಾಡೋಕ್ಕೆ ಲಾಯರ್ ಆಗ್ತೀನಿ ತುಂಬಾ ಆಸೆ. ಏನಪ್ಪ ಹುಡುಗಿ ಈ ತರ ಹೊಡಿತಾರೆ ಅಂತ ಅವ್ರಿಗೂ ಒಂದು ಶಾಕ್ ಆಗ್ತಿದೆ. ಎಕ್ಸೆಲ್ ಆಡಿದ್ರು ತುಂಬಾ ಜನ ಹುಡುಗರು ಬಂದು ನೋಡ್ತಿದ್ರು. ಎಲ್ಲ ಒಂದು ಎಮೋಷನಲ್ ಪಾಯಿಂಟ್ ಆಫ್ ವ್ಯೂ ಓಡಕ್ ಹೋಗ್ತಿದೆ. ಲೈಕ್ ಈಗ ನೀವು ಔಟ್ ಆಗಿ ಬಂದ್ರೆ ನಾನು ಜನ ಪಾಯಿಂಟ್ ಔಟ್ ಮಾಡಿರ್ತಾರೆ. ವೈಲ್ಡ್ ಲೈಫ್ ನನ್ನ ಮಿಸ್ಟೇಕ್. ಈಗ ನಾನು ಪ್ರಾಕ್ಟೀಸ್ ಮಾಡಿದ್ವಿ, ಬಂದ್ವಾ ನುಗ್ಗುದ್ವಾ ಹೊಡೆದ್ವಾ ಬರ್ತಾಯಿಲ್ಲ. ನಮಸ್ತೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ವೀಕೆಂಡ್ ಸ್ಟೋರೀಸ್. ಮತ್ತೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಒಂದು 3-4 months ಬ್ಯಾಕ್ ಮುಂಚೆ ನಿಮ್ಗೊಂದು ಮೆಸೇಜ್ ಹಾಕಿದ್ದೆ. ಸೊ ನನಗೆ ತುಂಬಾ ಖುಷಿ ಆಯ್ತು. ನೀವು ಜಸ್ಟ್ ಏನು ಕೇಳಿಲ್ಲ, ನಾನು ಬರ್ತೀನಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ. ಈಗ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಯೂಟ್ಯೂಬ್ ಚಾನಲ್ ನಿಮ್ದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ವ್ಯೂಸ್ ಆಗುತ್ತೆ, ಇದೆಲ್ಲ ಚೆಕ್ ಮಾಡಿ ನನಗೆ ರಿಪ್ಲೈ ಮಾಡ್ತಾರೆ. ಸೊ ನೀವು ಏನು ಕೇಳಿದ್ರೆ ಜಸ್ಟ್ ನಾನು ಬರ್ತೀನಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಅದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಮತ್ತೆ ನನ್ನ ವ್ಯೂವರ್ಸ್ಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಅಂದ್ರೆ, ಪ್ರೆಸೆಂಟ್ ಕರ್ನಾಟಕ ಟೀಮ್ ಅಂಡರ್ 19 ಅಂಡರ್ 23 ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ. ಮತ್ತೆ ಇಂಡಿಯಾ ಎ ಕೂಡ ಆಡಿದ್ದಾರೆ. ಸೊ ನಮ್ ಜೊತೆ ಇರೋದು ವುಮೆನ್ಸ್ ಕ್ರಿಕೆಟರ್ ದಿವ್ಯಾ ಜ್ಞಾನಾನಂದ. ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ಲಿ ಅದು ಫಸ್ಟ್ ನಿಮ್ದು ಮೆಸೇಜ್ ನೋಡಿದ ತಕ್ಷಣ ಅದು 3 months ನಿಮ್ದು ಮ್ಯಾನೇಜ್ಮೆಂಟ್ ಕಾಟಿದ್ದು ತುಂಬಾ ಜನನು ಮೆಸೇಜ್ ಮಾಡಿದ್ದಾರೆ. ಬಟ್ ನಾನು ರಿಪ್ಲೈ ಮಾಡ್ಕೊಳ್ಳಿ, ಬಿಕಾಸ್ ಅಕೌಂಟ್ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ. ಬಟ್ ನನಗೊಂದು ಲೈಫಲ್ಲಿ ಏನ್ ಕಲ್ತಿದ್ದೀನಿ ಅಂದ್ರೆ, ನಾನು ಬೆಳೀತಾ ಇರೋ ಟೈಮಲ್ಲಿ ಇಷ್ಟೊಂದು ಜನ ಕೈ ಇಟ್ಟಿದ್ದೀನಿ ನನಗೆ. ಸೊ ಆ ಥರ ನಾನು ಒಂದೇ ಒಂದು ಪಾಲಿಸಿ ಇದೆ, ಇಷ್ಟೇ ದೊಡ್ಡ ಹುಡುಗಿ ಬೆಳೆದ್ರು ಇಲ್ಲ ಏನೇ ಸಾಧನೆ ಮಾಡಿದ್ರು ಗ್ರೋ ಆಗ್ತಿರ್ತಾರಲ್ಲ, ಲೈಕ್ ವಾಂಟ್ ಟು ಬಿಕಮ್ ಸಮಥಿಂಗ್, ಏನೋ ಮಾಡಬೇಕು ಅಂತ ಅಟ್ಲೀಸ್ಟ್ ಅದೊಂದು ಆಸೆ ಇರೋರಿಗೆ ನನ್ನ ಕಡೆಯಿಂದ ನಾನು ಇಷ್ಟ ಆಗುತ್ತೋ ಅಷ್ಟು ಮಾಡೋಣ ಅಂತ ಒಂದು ಇದರಿಂದ ನಾನು ಶೋಗೆ ಬಂದೆ. ಥ್ಯಾಂಕ್ ಯು. ನನ್ನ ಫಸ್ಟ್ ಕ್ವಶನ್ ಏನ್ ಕೇಳಬೇಕು ಅಂತಂದ್ರೆ, ಸೊ ನಿಮ್ಮ ಈಗ ಕ್ರಿಕೆಟ್ ಅಂತಂದ್ರೆ, ಸೊ ಇವಾಗ ನಾವು ಈಸಿಯಾಗಿ ನೀವು ನೋಡ್ತಾ ಇದೀವಿ. ಸೊ 24-25 ಏಜ್ ಇರ್ಬೋದು ಅನ್ಕೋತೀನಿ. ಸೊ ಈಗ ಈಸಿಯಾಗಿ ಹೇಳ್ಬೋದು ಕ್ರಿಕೆಟರ್ ಆಗಿದ್ದಾರೆ ಅಂತ. ಸೊ ಬಟ್ ನೀವು ಚಿಕ್ಕ ವಯಸ್ಸಿಂದನೂ ಇದಕ್ಕೆ ಪ್ರಾಕ್ಟೀಸ್ ಮಾಡಿರ್ತೀರಾ. ಮತ್ತೆ ಕ್ರಿಕೆಟರ್ ಇಂಟರ್ನ್ಯಾಷನಲ್ ಆಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಸೊ ಇದು ಕ್ರಿಕೆಟ್ ನಿಮ್ ತಂದೆಯವರು ಫೋರ್ಸ್ ಮಾಡಿ ನೀವು ಕ್ರಿಕೆಟ್ ಬಂದಿದ್ದ, ಅಥವಾ ನೀವೇ ಶುರು ಮಾಡಿದವ? ನನಗೆ ಕ್ರಿಕೆಟ್ ಇಂಟ್ರೆಸ್ಟ್ ನಿಮ್ಗೆ ಬಂದಿದ್ದ ಅಥವಾ ನಿಮ್ ತಂದೆಯವರಿಂದ? ಇಲ್ಲ, ಅಪ್ಪ ಕ್ರಿಕೆಟ್ ಆಡ್ತಿದ್ರು. ಓಕೆ. ಸೊ ನಾನು ಅದನ್ನ ಅಷ್ಟೊಂದು ಗಮನಿಸಿಲ್ಲ. ಬಟ್ ತುಂಬಾ ಟ್ರೋಫೀಸ್ ಎಲ್ಲ ಇತ್ತು ನನ್ನ ಏಜ್ ಅಲ್ಲಿ. ತುಂಬಾ ಟ್ರೋಫೀಸ್ ಎಲ್ಲ ಇತ್ತು. ಅಪ್ಪ ಹೇಳ್ತಿದ್ರು, ನಾನು ಈ ತರ ಆಡ್ತಾ ಇದ್ದೀನಿ, ಟೆನ್ನಿಸ್ ಬಾಲ್ ಬೇಕು, ಅಷ್ಟು ವರ್ಷದಿಂದ ಆಡ್ತಿದ್ದೀನಿ ಅಂತ ಹೇಳಿದ್ರು. ತುಂಬಾ ಟ್ರೋಫೀಸ್ ತಗೊಂಡ್ಬರ್ತಿದ್ರು, ನೋಡ್ತಿದ್ದೆ. ಬಟ್ ಅಪ್ಪ ತುಂಬಾ ಅಕ್ಕನ ಪುಷ್ ಮಾಡಿದ್ರು ಕ್ರಿಕೆಟ್ ಅಲ್ಲಿ ಅಂತ. ಆಮೇಲೆ ನನಗೆ ರೋಡಲ್ಲೆಲ್ಲ ಆಡೋದು ನೋಡಿ ಸ್ಕೂಲ್ ಕ್ರಿಕೆಟ್ ಆಗ ಸ್ಟಾರ್ಟ್ ಆಯ್ತು. ಸೊ ಹಂಗೆ ಅಪ್ಪ ಯಾವತ್ತೂ ಹೇಳಿಲ್ಲ ನೀನು ಕ್ರಿಕೆಟ್ ಆಡ್ಬೇಕು, ನೀನು ಇಂಡಿಯಾ ಆಡ್ಬೇಕು, ಇಲ್ಲ ನೀನು ಕರ್ನಾಟಕದ ಆಡ್ಬೇಕು ಅಂತ ಯಾವತ್ತೂ ನಾನು ಸ್ಪೋರ್ಟ್ಸ್ಗೆ ಗೈಡ್ ಮಾಡಿಲ್ಲ. ಮಾಮೂಲಿ ಎಲ್ಲರೂ ಮನೇಲಿ ಹಿಂಗಿರುತ್ತೋ, ಹುಡುಗಿ ಓದ್ಬೇಕು, ಕೆಲಸ ಮಾಡಬೇಕು ಅಂತ ಇದ್ದಿದೆ. ಬಟ್ ನಾನು ಯಾವ ಪಾಡ್ಕಾಸ್ಟ್ ಅಲ್ಲಿ ಹೇಳಿಲ್ಲ. ಬಟ್ ಒಂದ್ ಹೇಳ್ತೀನಿ, ನಾನು ಆಕ್ಚುಲಿ ಕ್ರಿಕೆಟ್ ಆಗಿರ್ಲಿಲ್ಲ ಅಂದ್ರೆ ನಾನು BA LLB ಮಾಡೋಕ್ಕೆ ಲಾಯರ್ ಆಗ್ತೀನಿ ತುಂಬಾ ಆಸೆ ಇತ್ತು. ಸೊ ಜೈನ್ ಕಾಲೇಜ್ ಹೋಗಿದ್ದಾಗ ಎದುರುಗಡೆನೆ ಒಂದು ಲಾ ಕಾಲೇಜ್ ಇತ್ತು. ಸೊ ಲಾ ಕಾಲೇಜ್ ಹೋಗಿ ಲಾ ಮಾಡೋಣ ಅಂತ ತುಂಬಾ ಆಸೆ ಇತ್ತು. ಸೊ ಅದು ನಾನು ಅಲ್ಲಿಂದ ಕ್ರಿಕೆಟ್ಗೆ ಶಿಫ್ಟ್ ಆಗಿದ್ದು. ಇಟ್ ವಾಸ್ ನೈಸ್ ಮೂವ್ ಅಂತ ಅನಿಸ್ತು. ಲೈಕ್ ಅವ್ರಿಗೆ ನಾನು ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದು ನೋಡಿರಲಿಲ್ಲ ಬೆಂಚಲ್ಲಿ. ಸೊ ಸ್ಟಾರ್ಟ್ ಮಾಡಿ ನಾನೇ ಕರ್ಕೊಂಡು ಹೋಗಿ ಸ್ಕೂಲ್ ಕ್ರಿಕೆಟ್ ಟೀಮಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ನೋಡಿ, ಆಡ್ತಾ ಇದ್ದಿದ್ದು ನೋಡಿ ಯಾವತ್ತೂ ನಮ್ಮ ಅಪ್ಪ ಇವಾಗಲೂ ಪ್ರೆಷರ್ ಹಾಕಿದ್ದಿಲ್ಲ. ಈ ತರ ದೊಡ್ಡದಾಗ ಆಡಬೇಕು, ಸ್ಟೇಟ್ ಆಡಬೇಕು, ಎಲ್ಲ ಆಟೋಮೆಟಿಕ್ ಬಂದಿದ್ ನೋಡಿ ಮತ್ತೆ ಆಗಿದ್ ನೋಡಿ ಆರ್ಗ್ಯಾನಿಕ್ ಆಗಿ ಹೇಳ್ತೀನಿ ನಾನು. ಕ್ರಿಕೆಟ್ ಇಂದಾಗಿ ಅಪ್ಪ ಅಂಡರ್ 16 ಅಂಡರ್ 19 ಮ್ಯಾಚಸ್ ಎಲ್ಲ ಬರ್ತಿದ್ರು, ನೋಡ್ತಿದ್ರು. ಸೊ ಅದಾದ್ಮೇಲೆ ಇವಾಗೂ ಅಷ್ಟೇ, ಇವಾಗೂ ನಾನು ಕೂತಾಗ್ಲೂ ನೀನ್ ನೆಕ್ಸ್ಟ್ ಇಂಡಿಯಾ ಆಡ್ಬೇಕು, ಇಲ್ಲ ನೀನ್ ನೆಕ್ಸ್ಟ್ WPL ಆಡ್ಬೇಕು ಅಂತ ಯಾವತ್ತೂ ನೀನು ಮುಂದೆ 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 ನೋಡು ಅಂತ ಹೇಳ್ತಿಲ್ಲ. ಇವಾಗ ಏನ್ ಮಾಡ್ಬೋದು, ಇವಾಗ ನೀನ್ ಕರ್ನಾಟಕ ಏನ್ ಮಾಡ್ಬೋದು, ಈ ಮ್ಯಾಚ್ ಏನ್ ಮಾಡ್ಬೋದು ಅನ್ನೋದನ್ನೇ ಜಾಸ್ತಿ ನಮ್ಮನೇಲಿ ತುಂಬಾ ಪ್ಯಾಟರ್ನ್ ಇರೋದಾಗುತ್ತೆ. ಇವತ್ತು ಏನ್ ಮಾಡ್ಬೋದು ಅನ್ನೋದ್ರ ಮೇಲೆ ತುಂಬಾ ಹ್ಯಾಬಿಟ್ ಬಿಲ್ಡ್ ಆದ್ಮೇಲೆ ನಿಮ್ಮ ಕ್ರಿಕೆಟ್ ಜರ್ನಿ ಶುರು ಆದಾಗ ಆಬ್ವಿಯಸ್ಲಿ ಎಲ್ರಿಗೂ ಗಲ್ಲಿ ಕ್ರಿಕೆಟ್ ಇಂದಾನೇ ಶುರು ಆಗುತ್ತೆ. ನೀವು ಸ್ಕೂಲ್ ಡೇಸ್ ಇಂದಾನು ಗಲ್ಲಿ ಕ್ರಿಕೆಟ್ ತುಂಬಾ ಆಡ್ತೀರಾ.
ಸೊ ಹುಡುಗಿರು ಗಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ತುಂಬಾ ಜನ ಹುಡುಗರು ರೆಗಿಸ್ತಾ ಇರ್ತಾರೆ, ಮತ್ತೆ ಫ್ಯಾಮಿಲಿ, ರಿಲೇಷನ್ಸ್, ಕಸಿನ್ಸ್ ಎಲ್ರು ಅದಿರುತ್ತೆ. ಹುಡುಗಿಗೆ ಯಾಕೆ ಬೇಕು ಕ್ರಿಕೆಟ್, ಆರಾಮಾಗಿ ಓದ್ಬಿಟ್ಟು ಎಲ್ಲಾರು ಕೆಲ್ಸಕ್ಕೆ ಹೋಗ್ಬೋದು, ಇಲ್ಲ ಮದ್ವೆ ಮಾಡಿ ಕಳಿಸಿ, ಅದೆಲ್ಲ ಫ್ಯಾಮಿಲೀಸ್ಗೂ ಹೇಳೋದು ಅದೆಲ್ಲ ತುಂಬಾ ಇರುತ್ತೆ. ಸೊ ಆ ಸ್ಕೂಲ್ ಡೇಸ್, ಆ ಟೈಮ್ ಪೀರಿಯಡ್ ಅಲ್ಲಿ ನಿಮ್ಮ ಮನೇಲಿ ಯಾವ ತರ ಪಾಸಿಟಿವ್ ಆಗಿ ತಗೊಂಡ್ರು ನಿನ್ನ ಕ್ರಿಕೆಟ್ಗೆ, ಅಂದ್ರೆ ನೀನ್ ಆಡು ಕ್ರಿಕೆಟ್ ಆಡು ಅಂತ ಸ್ಕೂಲ್ ಡೇಸ್ ಇಂದಾನು ಎಂಕರೇಜ್ ಮಾಡ್ಕೊಂಡ್ ಬಂದ್ರು. ಸೊ ಆ ಡೇಸ್ ಯಾವ ತರ ಇತ್ತು? ಅದೇ ನಾನು ಹೇಳ್ದಂಗೆ ಮುಂಚೆ ಬರೀ ಆಡ್ತಾ ಇದ್ದೆ ರೋಡಲ್ಲಿ ಗಲಿ ಕ್ರಿಕೆಟ್ ಹುಡುಗರು ಆಡ್ತಿದ್ರು. ಸೊ ನನಗೇನಂದ್ರೆ ನಾನು ಅಲ್ಲೋಗಿ ಆಡ್ಬೇಕು, ಓದ್ದೇ ಇರ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ನಾನು ಆಡ್ಲೇಬೇಕು, ಆ ಸ್ಪೋರ್ಟ್ಸ್ ಬರೀಲೇಬೇಕು, ಕ್ರಿಕೆಟ್ ಆಡ್ಲೇಬೇಕು ಅಂತ ತುಂಬಾ ಜಾಸ್ತಿ ತುಂಬಾ ದೊಡ್ಡವರೆಲ್ಲ ಆಡ್ತಿದ್ರು. ಗಣೇಶ ಹಬ್ಬ ಎಲ್ಲ ಬಂದಾಗೆಲ್ಲ ಗ್ರೌಂಡ್ ಅಲ್ಲೆಲ್ಲ ತುಂಬಾ ಕ್ರಿಕೆಟ್ ಆಡೋದು ನೋಡ್ಬಿಟ್ಟು ನಾನು ಅಲ್ಲಿ ಹೋಗ್ಬೇಕು ಅಂದ್ರೆ ನಾನು ಕ್ರಿಕೆಟ್ ಆಡ್ಲೇಬೇಕು ಅಂತ ನಾನು ಹಂಗ್ ಸ್ಟಾರ್ಟ್ ಮಾಡಿದೆ. ಬಟ್ ತುಂಬಾ ಇತ್ತು, ಅಂದ್ರೆ ಯಾರು ಅನ್ಕೊಂಡಿರ್ಲಿಲ್ಲ. ಎಲ್ಲರಿಗೂ ಇವಾಗ ನಾವು ಫ್ಯಾಮಿಲಿ ಟ್ರಿಪ್ ಹೋಗಿ ರೆಸಾರ್ಟ್ ಎಲ್ಲ ಹೋದಾಗ ಕ್ರಿಕೆಟ್ ಅಲ್ಲಿ ಆಡ್ತಿರ್ತಾರೆ, ರೆಸಾರ್ಟ್ ಅಲ್ಲಿ ಕ್ರಿಕೆಟ್ ಅಲ್ಲಿ ಆಡ್ತಾ ಇರ್ತಾರೆ, ಅಪ್ಪನೇ ಪುಷ್ ಮಾಡೋರು ಹೋಗಾಡು ಅಂತ. ನಾನು ಅಲ್ಲೆಲ್ಲ ಒಂದು ಆಡಿದ ತಕ್ಷಣ ಏನಪ್ಪ ಹುಡುಗಿ ಈ ತರ ಹೊಡಿತಾ ಇದ್ದಾರೆ ಅಂತ ಅವ್ರಿಗೂ ಒಂದು ಶಾಕ್ ಆಗ್ತಿತ್ತು. ಇವಾಗ ಆತರ ಇಲ್ಲ, ಹುಡುಗಿರು ಆಡೋದ್ ನೋಡಿ ಯಾರಿಗೂ ಶಾಕ್ ಆಗ್ತಾರೆ. ಇವಾಗ ನಾನು ನೆಟ್ಸ್ ಅಲ್ಲಿ ಆಡಿದ್ರು ತುಂಬಾ ಜನ ಹುಡುಗರು ಬಂದು ನೋಡ್ತಿದ್ರು ಆಚೆ, ಓ ಯಾವ್ದೋ ಒಂದು ಹುಡುಗಿ ಆಡ್ತಾ ಇದ್ದಾಳೆ. ಇಲ್ಲ ಕೆಲ್ಸಕ್ಕೆ ಹುಡುಗರೆಲ್ಲ ಬೋಲಿಂಗ್ ಮೇಲೆ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಯಾರಪ್ಪ ಇದು ಹುಡುಗನ ಹುಡುಗಿನ ಅಂತ ಅಲ್ಲೂ ಬಂದು ನೋಡ್ತಿದ್ರು ಕೆಲವರು. ಕನ್ಫ್ಯೂಷನ್ ಅಲ್ಲಿ ಯಾರಿದ್ದು ಇಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಇವಾಗ ನೀವ್ ನೋಡಿದ್ರೆ ಟಿವಿಲೇ ಬರ್ತದೆ ಹಿಂಗ್ ಆಡ್ತಾ ಇದಾರೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಪವರ್ಫುಲ್ ಆಗಿ ಹೊಡಿತಾ ಇದಾರೆ. ಸೊ ಹುಡುಗ ಹುಡುಗಿ ಅಂತ ಡಿಫ್ರೆನ್ಸ್ ಮಾಡಂಗೆ ಇಲ್ಲ, ಬಿಕಾಸ್ ಅಷ್ಟ್ ಚೆನ್ನಾಗಿ ಆಡ್ತಾ ಇದಾರೆ ಸ್ಪೋರ್ಟ್. ಸೊ ಮುಂಚೆ ಇತ್ತು ಆತರ, ಏನಕ್ಕೆ ಹುಡುಗಿ ಸ್ಪೋರ್ಟ್ ಬೆಳೀತಾ ಇಲ್ಲ, ಕ್ರಿಕೆಟ್ ಬೆಳೀತಿಲ್ಲ ಅಂತ. ಬಟ್ ನಮ್ಗೆ ಕಿವಿ ಕೇಳಿಸ್ಕೊಂಡು ನಮ್ಗೆ ಅನ್ಸ್ತಿತ್ತು ನಾವ್ ಈ ತರಾನೇ ಆಡ್ಕೊಂಡು ಹೋದ್ರೆ ಮುಂದಕ್ಕೆ ಬೆಳೆಯುತ್ತೆ ಕ್ರಿಕೆಟ್ ಅಂತ ನಮ್ಗೊಂದು ಐಡಿಯಾ ಇತ್ತು. ಮತ್ತೆ ಅದು ಕ್ರಿಕೆಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದು ಯಾವಾಗ ಆ ಜರ್ನಿ ಯಾವಾಗ ಸ್ಟಾರ್ಟ್ ಆಯ್ತು? ನಿಮ್ ಮೈಂಡ್ ಅಲ್ಲಿ ಯಾವಾಗ ಫಿಕ್ಸ್ ಆಯ್ತು, ಇಲ್ಲ ನಾನು ಕ್ರಿಕೆಟರೇ ಆಗ್ಬೇಕು, ನಾನು ಇಂಟರ್ನ್ಯಾಷನಲ್ ಆಡ್ಬೇಕು ಅಂತ ಆ ಮೈಂಡ್ ಫಿಕ್ಸ್ ಆಗಿದ್ದು ಯಾವಾಗ ಸ್ಟಾರ್ಟ್ ಅಂತ? ಅದು ಸ್ಟಾರ್ಟ್ ಮಾಡಿದ್ದ ಟೈಮಲ್ಲಿ ನಾನು ಅಷ್ಟೊಂದು ಇದಕ್ಕೆ ಈಗ ಆಡ್ಲೇಬೇಕು, ಈಗ ಇಂಡಿಯಾ ಆಡ್ತಿರ್ಬೇಕು ಅಂತೆಲ್ಲ ಅಷ್ಟೊಂದು ಇಂಟೆನ್ಷನ್ಸ್ ಇರಲಿಲ್ಲ. ಅಂದ್ರೆ ಆ ಥರ ಡ್ರೀಮ್ಸ್ ಆ ಥರ ಏನು ಇರಲಿಲ್ಲ. ಸ್ಟಾರ್ಟ್ ಮಾಡಿದಾಗ ಅಂದ್ರೆ ಬರೀ ಕರ್ನಾಟಕ ಆಡ್ಕೊಂಡು ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂದ್ರೆ ಒಂದು ಕ್ಯಾಪ್ಟನ್ ಆಡೋಕೆ ಒಂದು ಚಾನ್ಸ್ ಸಿಕ್ತು, ಕ್ಯಾಪ್ಟನ್ ಆದೆ. ಆಮೇಲೆ ಟ್ರೋಫಿ ಗೆದ್ವಿ. ಅಂಡರ್-19 ಆಲ್ಮೋಸ್ಟ್ ನಾವು ಫೈನಲ್ಸ್ ಹೋಗಿ ರನ್ನರ್ಸ್ ಅಪ್ ಆದ್ವಿ. ರನ್ನರ್ಸ್ ಅಪ್ ಆದ್ಮೇಲೆ ಅದಕ್ಕೆ ಮೆರಿಟ್ ಐ ಡಿಸೈಡೆಡ್ ಇಲ್ಲ ಏನಾದ್ರು ಮಾಡ್ಬೇಕು ದೊಡ್ಡದಾಗಿ ಅಂತ. ಅಂಡರ್-19 ಸ್ಟೇಜಸ್ ಅಲ್ಲೇ ನನ್ಗೊಂದು ಬಂದಿದ್ದು. ಓಕೆ, ಅವಾಗ ಅಂಡರ್-19 ಟೈಮಲ್ಲೇ ನಿಮ್ಗೆ ಅಂಡರ್-19 ಇಂಡಿಯಾ ಆಗಿರ್ಬೋದು, ಅಂಡರ್-23 ಇಂಡಿಯಾ ಎಲ್ಲ ಬರುತ್ತೆ, ಒಂದು ಟೈಮಲ್ಲಿ ಬರುತ್ತೆ ಅಂತ ಹೇಳ್ತಿದ್ರು. ಬಟ್ ನಮ್ಗೆ ದೊಡ್ಡ ಬಿಗ್ ಟೂರ್ನಮೆಂಟ್ಸ್ ಅಂತ ಯಾವ್ದು ಇರ್ತಾ ಇಲ್ಲ. ಸೀನಿಯರ್ ಟೀಮ್ ಎಲ್ಲ, ಇಂಡಿಯನ್ ಟೀಮ್ ಎಲ್ಲ ತುಂಬಾ ಪ್ಯಾಕ್ಟ್ ಆಗಿದ್ದಾರೆ. ಆಡ್ತಿರ್ಬೋದು, ಜುಲೈದವ್ರು ಆಡ್ತಿರ್ಬೋದು, ತುಂಬಾ ಅಂದ್ರೆ ತುಂಬಾ ಯಂಗ್ಸ್ಟರ್ಸ್ ಓಡಿ ತುಂಬಾ ಸೀನಿಯರ್ಸ್ ಇದ್ರು. ಸೊ ನಾವೆಲ್ಲ ನೋಡಿ ತುಂಬಾ ಅಡ್ಮೈರ್ ಮಾಡ್ತಾ ಇದ್ವಿ. ಬಟ್ ಅಲ್ಲಿ ಹೋಗಿ ಆಡ್ತೀವಿ ಅನ್ನೋದೆಲ್ಲ ಒಂದ್ ಸ್ವಲ್ಪ ದೂರದ ಕನ್ಸ್ತಾರ ಇತ್ತು. ಸೊ ಅದಕ್ಕೆ ನಮ್ಗೆ ಏನಾಗುತ್ತೋ ಆದಷ್ಟು ಎಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಬರ್ತಿದ್ವಿ. ಅಂದ್ರೆ ನೀವು ಫಸ್ಟ್ ಟೈಮ್ ಕರ್ನಾಟಕ ಸ್ಟೇಟ್ ಟೀಮ್ ಆಡಿದ್ ಯಾವ ಏಜ್ ಅಲ್ಲಿ? ದ ಏಜ್ ಆಫ್ 14. ಓಕೆ, ಏಜ್ ಆಫ್ 14 ನನಗೆ ಅಂಡರ್-19 ಬಂದು, ಅದಾದ್ಮೇಲೆ ಅಂಡರ್-16 ಆಡ್ಬೋದು. ಫಸ್ಟ್ ಬ್ರೇಕ್ ಏನ್ ಆಗಿದೆ ಅಂಡರ್-19 ಟೂರ್ನಮೆಂಟ್ ಅಲ್ಲಿ ಹೋಗಿ ಅಲ್ಲಿ ಸೀನಿಯರ್ ಟೀಮ್ ಆಲ್ಮೋಸ್ಟ್ ಒಂಥರ ಸೀನಿಯರ್ ಟೀಮ್ ತರನೇ ಇರ್ತದೆ ಅಂಡರ್-19. ಮುಂಚೆ ಅವಾಗ ನಮ್ಗೆ ಸೀನಿಯರ್ ಟೀಮ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಂಡರ್-19 ವಾಸ್ ದ ಫಸ್ಟ್ ಟೂರ್ನಮೆಂಟ್ ನನ್ಗೆ ಟ್ರಯಲ್ಸ್ ಕಳ್ಸಿದ್ರು. ಸೊ ಅಲ್ಲಿ ಹೋಗಿದ ತಕ್ಷಣ ಐ ವಾಂಟ್ ಪಿಕ್ ದೇರ್. ಅದಾದ್ಮೇಲೆ ಅಂಡರ್-16 ಸಿಕ್ತು. ಅಂಡರ್-16 ಡೈರೆಕ್ಟ್ ಕ್ಯಾಪ್ಟನ್ ಆಗಿದೆ, ಬಿಕಾಸ್ ಅಂಡರ್-19 ನಾನು ಆಲ್ರೆಡಿ ಆಡಿರೋದ್ರಿಂದ ಅಂಡರ್-16 ಕ್ಯಾಪ್ಟನ್ಸಿ ನನಗೆ ಈಸಿಯಾಗಿ ಸಿಕ್ತು. ಈಗ ಅಂದ್ರೆ ಮೆನ್ಸ್ ಅಲ್ಲಾದ್ರೆ ನಮ್ಗೆ ಈಗ ರಣಜಿ ಅಂತ ಗೊತ್ತಿದೆ. ಸೊ ಅಲ್ಲಿ ಸ್ಟಾರ್ಟಿಂಗ್ ಇಂದಲೂ ರಣಜಿ ಮ್ಯಾಚಸ್ ಎಲ್ಲ ಬರುತ್ತೆ. ಸೊ ವುಮೆನ್ಸ್ ಅದು ಸೇಮ್ ರಣಜಿ ಮ್ಯಾಚಸ್, ಡೊಮೆಸ್ಟಿಕ್ ಮ್ಯಾಚಸ್ ಇದೆಲ್ಲ ಇರುತ್ತಾ? ಹೌದು, ಬಟ್ ಹುಡುಗಿಗೆ ರಂಜಿ ಅಂತ ಹೇಳಲ್ಲ, ಸೀನಿಯರ್ ಟೀಮ್ ಅಂತ, ಸೀನಿಯರ್ ವುಮೆನ್ಸ್. ಹುಡುಗರಿಗೆ 50 ಓವರ್ಸ್ಗೆ ವಿಜಯ್ ಹಜಾರೆ ಅಂತಾರೆ, ಹುಡುಗಿಗೆ 50 ಓವರ್ಸ್ ಟೂರ್ನಮೆಂಟ್ ಅಂತ. T20ಗೆ ಅವ್ರಿಗೆ ಸೈನ್ಸ್ ಕಪ್ಪಲ್ಲಿ ಇತ್ತು, ನಮಗೆ T20 ಟೂರ್ನಮೆಂಟ್ ಅಂತ. ಬಟ್ ಸೇಮ್ ಎಲ್ಲಾನು. ಬಟ್ ನಮ್ಗೆ ಇನ್ನೂ ಡೇಸ್ ಗೇಮ್ ಬಂದಿಲ್ಲ, ಇನ್ನು ಈ ವರ್ಷದಲ್ಲಿ ಬರ್ಬೋದು ಅಂತ ಇದೆ. ಬಟ್ ನಾವು ಮಲ್ಟಿ ಡೇ ಫಾರ್ಮ್ಯಾಟ್, ಸೌತ್ ಝೋನ್, ನಾರ್ತ್ ಝೋನ್, ಸೌತ್ ಝೋನ್ ಟೂರ್ನಮೆಂಟ್ಸ್ ಅಲ್ಲಿ. ಸೊ ಮಲ್ಟಿ ಫಾರ್ಮ್ಯಾಟ್ ಇದೆ. ಸೊ ಈಗ ನಿಮ್ಮ ಈ ಕ್ರಿಕೆಟ್ ಜರ್ನಿ ನಿಮ್ಮ ಫಿಟ್ನೆಸ್ ತುಂಬಾ ಮುಖ್ಯ ಆಗುತ್ತೆ. ನಾನು ನಿಮ್ಮ ಫಿಟ್ನೆಸ್ ಬಗ್ಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡ್ತಾ ಇರ್ತೀನಿ, ನಿಮ್ಮ ಫಿಟ್ನೆಸ್ ಎಷ್ಟು ವರ್ಕೌಟ್ ಮಾಡ್ತೀರಾ, ಮತ್ತೆ ಎಷ್ಟು ಆಲ್ಮೋಸ್ಟ್ ನಿಮಗೆ 3-4 ಅವರ್ಸ್ ಫಿಟ್ನೆಸ್ ಅಲ್ಲಿ ನೀವು ವರ್ಕೌಟ್ ಮಾಡ್ತಿರ್ತೀರಾ. ಸೊ ಕ್ರಿಕೆಟ್ ಅಲ್ಲಿ ಇದು ಎಷ್ಟು ಮುಖ್ಯ ಆಗುತ್ತೆ ಫಿಟ್ನೆಸ್? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿ, ನಿಮಗೆ ಆಲ್ಮೋಸ್ಟ್ ದಿಸ್ ಇಸ್ ದ ಓನ್ಲಿ ಸ್ಪೋರ್ಟ್ ನಿಮಗೆ ಸ್ಟೇ ಫಾರ್ ವೆರಿ ಲಾಂಗ್ ಟೈಮ್. ಗ್ರೌಂಡ್ ಅಲ್ಲಿ ತುಂಬಾ ಸ್ಪೆಂಡ್ ಮಾಡಬೇಕು. ಯುವರ್ ಬಾಡಿ ವಿಲ್ ಆಸ್ಕ್
ಸೋ ಮಚ್. ಅಂದ್ರೆ ನಿಮ್ದು ಓವರ್ ಆಲ್ ಬಾಡಿ ಸ್ಟ್ರೆಂತ್ ಇರ್ಬೋದು, ಎಂಡ್ಯೂರೆನ್ಸ್ ಇರ್ಬೋದು, ಸ್ಪೀಡ್ ಇರ್ಬೋದು. ಇದು ಪ್ರೊಆಕ್ಟಿವ್ ಅಂದ್ರೆ ನೀವು ಬಾಡಿ ನೀವು ಹೆಂಗ್ ಇಟ್ಕೋತೀರ ಅದ್ರ ಮೇಲೆ ನಿಮ್ಮ ಮೈಂಡ್ ರಿಯಾಕ್ಟ್ ಆಗುತ್ತೆ. ನಿಮ್ಮ ಬಾಡಿ ಎಲ್ಲ ಸ್ಲೋ ಇತ್ತು ಅಂದ್ರೆ ನಿಮ್ಮ ರಿಯಾಕ್ಷನ್ ಟೈಮ್ ಕಮ್ಮಿ ಆಗುತ್ತೆ. ಅಂಡ್ ತುಂಬಾ ರಿಫ್ಲೆಕ್ಸ್ ಅಲ್ಲಿ ಇರುತ್ತೆ. ರಿಫ್ಲೆಕ್ಸ್ ಮೂವ್ಮೆಂಟ್ಸ್ ಆಗಿರ್ಬೋದು, ಇದೆಲ್ಲ ರಿಯಾಕ್ಷನ್ ಟೈಮ್ ತುಂಬಾ ಕಮ್ಮಿ ಇರುತ್ತೆ. ಲೈಕ್ ಕ್ರಿಕೆಟ್ ಆಡೋ ಬ್ಯಾಟ್ ಪುಲಿಂಗ್ ಮಾಡೋದಿರ್ಬೋದು, ಕ್ಯಾಚ್ ಬರೋದಿರ್ಬೋದು. ಸೊ ಅಂತ ಟೈಮಲ್ಲಿ ಇವಾಗ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ನೀವು ನಿಮ್ಮ ಬಾಡಿನ ಟು ಗಿವ್ 100% ಅಂದ್ರೆ ಯು ನೀಡ್ ಟು ಕೀಪ್ ವರ್ಕಿಂಗ್. ಅಂದ್ರೆ ನೀವು ಎಷ್ಟು ರಜಾ ಆಗ್ತಿರೋ ಇಲ್ಲ ಎಷ್ಟು ನೀವು ಲೇಟ್ ಬ್ಯಾಕ್ ಆಗಿರ್ತೀರೋ, ಎಷ್ಟು ನಿಮ್ದು ಡೈಲಿ ಲೈಫಲ್ಲಿ ಎಷ್ಟು ಆದಷ್ಟು ಸೆಡೆಂಟ್ರಿ ಆಗಿರ್ತೀರೋ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಆಕ್ಟಿವ್ ಆಗಿರೋದು ಆಗಿರ್ಬೋದು. ಆಮೇಲೆ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಜನ ಕ್ರಿಕೆಟ್ ಆಡ್ತಿದ್ದಾರೆ ಇವಾಗ ವುಮೆನ್ಸ್ ಅಲ್ಲಿ ಆಗಿರ್ಬೋದು. ಎಷ್ಟೋ ಜನ ಆಲ್ಮೋಸ್ಟ್ ಎಷ್ಟೋ ಆಲ್ ಓವರ್ ದ ವರ್ಲ್ಡ್ ಆಗಿರ್ಬೋದು, ಆಲ್ ಓವರ್ ಇಂಡಿಯಾ ಆಡ್ತಿದ್ದಾರೆ ಇವಾಗ. ಸೊ ಅದರಲ್ಲಿ ನೀನು ಬೆಸ್ಟ್ ಆಗಿದ್ದು ಕರ್ನಾಟಕದಲ್ಲಿ ಅಷ್ಟು ತುಂಬಾ ಜನ ವುಮೆನ್ಸ್ ಆಡ್ತಿದ್ದಾರೆ. ಅದರಲ್ಲಿ ನೀನು ಬೆಸ್ಟ್ ಆಗಿರ್ಬೇಕು ಅಂದಾಗ ಅವ್ರು ರೆಸ್ಟ್ ಮಾಡ್ತಿರೋ ಟೈಮಲ್ಲಿ ನೀವು ವರ್ಕೌಟ್ ಮಾಡ್ತಿರ್ಬೋದು. ಅವ್ರಿಗೆ ಸೊ ನಂಗೆ ಯಾವತ್ತೂ ಅದೇ ಮೈಂಡ್ಸೆಟ್ ಆಗಿರ್ತದೆ. ಯಾವಾಗಲೂ ಏನೇ ಮಾಡಿದ್ರು ಯು ಹ್ಯಾವ್ ಟು ಬಿ ದ ಬೆಸ್ಟ್. ಇವಾಗ ಏನಾದ್ರು ಒಂದ್ ದಿವಸ ಸ್ಟಾರ್ಟ್ ಮಾಡಿದ್ವಿ ಕಾರ್ಡಿಯೋ ಸೆಷನ್ ಏನೋ ಮಾಡಿದ್ರೆ ಎಷ್ಟೋ ಜನ ನಮ್ಮ ಜೊತೆ ಟ್ರೈನ್ ಮಾಡ್ತಿರ್ಬೇಕು, ಯು ನೀಡ್ ಟು ಬಿ ದ ಬೆಸ್ಟ್. ಸೊ ನೀವು ಯಾವಾಗ ಇಟ್ ಇಸ್ ಓನ್ಲಿ ಟೈಮ್ ನಿಮ್ಮ ಮೈಂಡ್ ಮೇಲೆ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಟ್ರೈನಿಂಗ್ ಮಾಡೋ ಟೈಮ್. ಬಿಕಾಸ್ ನಿಮ್ಮ ಥಾಟ್ಸ್ನ ನೀವು ಹೆಂಗ್ ಕಂಟ್ರೋಲ್ ಮಾಡ್ತೀರಾ. ಇವಾಗ ರನ್ನಿಂಗ್ ಮಾಡ್ತಿದ್ದೀರಾ, 1 hour ಓಡಬೇಕು ಅಂದಾಗ ಬಾಡಿ ಇರುತ್ತೆ ಸ್ಟಾಪ್ ಮಾಡೋದು. ಬಟ್ ನಿಮ್ಗೆ ಅನ್ಸ್ತಾ ಇರ್ಬೇಕು ಲೈಕ್ ಇಲ್ಲ ನಾನು ಸ್ಟಾಪ್ ಮಾಡೋಣ. ಯಾವ ಥಾಟ್ಸ್ನ ನೀವು ಬ್ರೇಕ್ ಮಾಡ್ತಿರೋ ಅದೇ ಸೇಮ್ ನಿಮ್ದು ಮೈಂಡ್ ಸೆಟ್ ಕಲ್ಟಿವೇಟ್ ಆಗುತ್ತೆ. ಸೊ ಅದೇ ಮೈಂಡ್ ಸೆಟ್ ನಾನು ಈ ಕ್ರಿಕೆಟ್ ತಗೊಂಡೋದಕ್ಕೆ ತುಂಬಾ ಈಸಿ ಆಗುತ್ತೆ. Yeah. So fitness related ಡೈಲಿ ನೀವು ಓಕೆ ಪ್ರೋಟೀನ್ ಇರಲೇಬೇಕು. ಮತ್ತೆ ಫುಡ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಏನಕ್ಕೆ ಅಂತಂದ್ರೆ ಈಗ ಇಂಟೇಕ್ ನಾವು ಫುಡ್ ಏನ್ ತಗೋತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಮೇನ್ಲಿ ಪ್ಲೇಯರ್ಸ್. ಸೊ ಆ ಫುಡ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಮೆಂಟಲಿ ನೀವು ಒಂದು ಫೋಕಸ್ಡ್ ಆಗಿ ಇರಬೇಕು ಅಂತಂದ್ರೆ ಫುಡ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಫುಡ್ ಯಾವ ತರ ತಗೋತೀರಾ, ಈಗ ಫುಡ್ ಯಾವ ತರ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಫುಡ್ ಅದೇ ಡಿಪೆಂಡ್ಸ್. ಇವಾಗ ಎಲ್ಲರೂ ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಆಫ್ ಸೀಸನ್ ಅಲ್ಲಿ ಏನ್ ಬೇಕಾದ್ರೂ ತಿನ್ಬೇಕು, ಆಫ್ ಸೀಸನ್ ಅಲ್ಲಿ ಏನ್ ಬೇಕಾದ್ರೂ ತಿನ್ಬೋದು ಅಂತ ಹೇಳ್ತಾರೆ. ಬಟ್ ದಟ್ ಇಸ್ ಅ ಟೈಮ್ ನಾವ್ ಏನು ತಿನ್ಬಾರ್ದು. ಬಿಕಾಸ್ ನಿಮ್ ಬಾಡಿ ಏನ್ ಕೇಳ್ತಾ ಇರುತ್ತೆ ಅದು ಯೂಶಲಿ ನಾವು ವರ್ಕೌಟ್ ಮಾಡೋ ಟೈಮಲ್ಲಿ ಫ್ಯೂಯಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನೀವು ವರ್ಕೌಟ್ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಯಾವಾಗಲೂ ಏನಿರ್ತಾರೆ 2 hours ಮುಂಚೆ ನೀವು ಏನ್ ತಿಂತೀರೋ ಅದೇ ಬರೋದು. ಇಲ್ಲ ನೀವು ಲಾಸ್ಟ್ ನೈಟ್ ನೀವು ಏನ್ ಡಿನ್ನರ್ ತಿಂದಿರ್ತೀರೋ ಆ ಎನರ್ಜಿ ನಿಮ್ಗೆ ಬೆಳಗ್ಗೆ ಕೊಡುತ್ತೆ ಅಂತ. ಸೊ ಬೇಸಿಕ್ಲಿ ನಿಮ್ ಬಾಡಿ ಪೀಕ್ ಪರ್ಫಾರ್ಮೆನ್ಸ್ ಅಲ್ಲಿ ಇರಬೇಕು ಕ್ರಿಕೆಟ್ ಟೈಮಲ್ಲಿ, ಕ್ರಿಕೆಟ್ ಸೀಸನ್ ಟೈಮಲ್ಲಿ. ನೀವು ಆಫ್ ಸೀಸನ್ ಅಲ್ಲಿ ಏನ್ ತಿಂತೀರಾ, ಏನ್ ಹ್ಯಾಬಿಟ್ಸ್ ಕಲ್ಟಿವೇಟ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ನಿಮ್ದು ಬಾಡಿ ಒಂದು ರೊಟೀನ್ ಸೆಟ್ ಆಗುತ್ತೆ. ಸೊ ನೀವು 6 o'clock ಎದೊಳ್ತಾನೆ ಇದ್ರೆ ಡೈಲಿ 6 o'clock ಎದೊಳ್ತೀರಾ ಗೊತ್ತಾ, ಪ್ಯಾಟರ್ನ್ ಬಿಲ್ಡ್ ಆಗುತ್ತೆ. ಸೊ ಸೀಸನ್ ಬರೋ ಟೈಮಲ್ಲಿ ನಾವು ಇಲ್ಲ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ, ನಾನು ಇಲ್ಲ ಇಷ್ಟೆಲ್ಲ ಗಲೀಜ್ ತಿನ್ಕೊಂಡು ನಾನು ಸೀಸನ್ ಟೈಮಲ್ಲಿ ಏನೇ 1 ತಿಂಗಳಿದೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ ಬಾಡಿ ಪರ್ಫಾರ್ಮೆನ್ಸ್ ಆಗಿದೆ, ಪೀಕ್ ಪರ್ಫಾರ್ಮೆನ್ಸ್ ಆಗಿದೆ, ನಿಮ್ಗೆ ಅಷ್ಟೊಂದು ಪ್ರೊಪೆಲ್ ಮಾಡಲ್ಲ ಬಾಡಿ. ಸೊ ಯಾವಾಗ ನೀವು ಆಫ್ ಸೀಸನ್ ಅಲ್ಲಿ ಅಂದ್ರೆ ತುಂಬಾ ಬೇಗನೂ ಸ್ಟಾರ್ಟ್ ಮಾಡೋದಲ್ಲ, ಅಟ್ಲೀಸ್ಟ್ ಒಂದು ಸೀಸನ್ ಇದೆ ಅಂದ್ರೆ ಒಂದು 3 months ಅಲ್ಲಿ 3 months ಟೈಮಲ್ಲಿ ನೀವು ಫುಡ್ ಹ್ಯಾಬಿಟ್ಸ್ ಅಲ್ಲಿ ಈಚೆ ತುಂಬಾ ತಿನ್ನೋದು ಕಟ್ ಮಾಡಬೇಕು. ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಬೇಕು. ಕಾರ್ಬ್ಸ್ ಇಂಟೇಕ್ ಸ್ವಲ್ಪ ಕಮ್ಮಿ ಮಾಡಿದ್ರು ಪರವಾಗಿಲ್ಲ, ಬಟ್ ಕಾರ್ಬ್ಸ್ ಆಗಿರ್ಬೋದು, ಆಮೇಲೆ ಶುಗರ್ ಇರ್ಬೋದು, ಐಸ್ ಕ್ರೀಮ್ಸ್ ಆಗಿರ್ಬೋದು, ಪೇಸ್ಟ್ರೀಸ್ ಆಗಿರ್ಬೋದು, ಇದೆಲ್ಲಾನು ಡೈಲಿ ತಿನ್ನೋದ್ರ ಬದಲು ಯು ಕ್ಯಾನ್ ಒಂದು ವೀಕ್ಲಿ ಒನ್ಸ್ ಕ್ರೇವಿಂಗ್ಸ್ ಬರುತ್ತೆ, 100% ಬರುತ್ತೆ. ಅದೇನ್ ಮಾಡಕ್ಕಾಗಲ್ಲ, ಶುಗರ್ ಕ್ರೇವಿಂಗ್ಸ್ ಬಂದೇ ಬರುತ್ತೆ. ಬಿಕಾಸ್ ನೀವು ಸಪ್ರೆಸ್ ಮಾಡಿದಾಗ ಡೈಲಿ ಲೈಫಲ್ಲಿ ನೀವು ಶುಗರ್ ಸಪ್ರೆಸ್ ಮಾಡಿದಾಗ ಅದು ಕೇಳೋದು ಜಾಸ್ತಿ. ಸೊ ಅದರಿಂದ ಆಮೇಲೆ ನೆಗೆಟಿವ್ ಮೈಂಡ್ ಸೆಟ್ ಇರುತ್ತೆ. ಲೈಕ್ ಇವಾಗ ನಾನು ತಿನ್ಬಾರ್ದು ಅಂದ್ರೆ ಬಾಡಿ ಜಾಸ್ತಿ ಕೇಳುತ್ತೆ. ಸೊ ಇವಾಗ ಎಲ್ಲರೂ ಹೋದಾಗ್ಲೂ ಏನೋ ಸ್ಮೆಲ್ ಬಂದಾಗ್ಲೂ ತಿನ್ಬೇಕು ಅನ್ಸುತ್ತೆ. ಸೊ ಆ ಥರ ಏನಾಗುತ್ತೆ, ವಿ ಟೆನ್ ಟು ಈಟ್ ಚೀಟ್. ನಾನು ಎಲ್ಲರೂ ಏನು ಪಡೋದು ಚೀಟ್ ಮೀಲ್ ತಿನ್ಬೇಕಂತ ನೋಡ್ತೀನಿ, ಬಟ್ ಚೀಟ್ ಡೇ ತಗೋತಾರೆ. ಬೆಳಗ್ಗೆನೂ ಚೀಟ್ ಮಾಡ್ತಾರೆ, ಮಧ್ಯಾಹ್ನ ಈವ್ನಿಂಗ್ಸ್. ಸೊ ಆ ತರ ಫುಲ್ ಚೀಟ್ ಡೇ ಆಗುತ್ತೆ. ಚೀಟ್ ಮೀಲ್ ಇಸ್ ಫುಲ್ ಫೈನ್. ಸೊ ನೀವು ಅದೇ ಏನಂದ್ರೆ ನಾನು ಆಫ್ ಸೀಸನ್ ಇಸ್ ವೆರಿ ಇಂಪಾರ್ಟೆಂಟ್. ಆನ್ ಸೀಸನ್ ಆಕ್ಚುಲಿ ನೀವು ಏನ್ ತಿಂದ್ರು ಇಟ್ಸ್ ಲೈಕ್ ನನಗೆ ರೋಷನ್ ಸರ್ ಹೇಳಿದ್ರು ಪ್ಯಾಟರ್ನ್. ಯಾವಾಗಲೂ ಆನ್ ಸೀಸನ್ ಅಲ್ಲಿ ಎಲ್ಲರೂ ಅಂತಾರೆ ಏನೇನು ಆಫ್ ಸೀಸನ್ ಅಲ್ಲಿ ಒಂದು ಐಸ್ ಕ್ರೀಮ್ ತಿಂತಾರೆ ಅಂತ. ನನಗೆ ಗೊತ್ತು ನಾನು ಆಫ್ ಸೀಸನ್ ಅಲ್ಲಿ ಮುಟ್ಟು ಇರೋಲ್ಲ, ಆಲ್ಮೋಸ್ಟ್ ಒಂದು 6-7 months ಮುಟ್ಟು ಇರೋಲ್ಲ. ನಾನು 2024 ನಾನು Jan 26 ಸ್ಟಾರ್ಟ್ ಮಾಡಿದೆ. ಸೀಸನ್ ಬರೋ ತನಕ ಇವಾಗ ನನ್ನ ಟೀಮಲ್ಲಿ ಕೇಕ್ ಕಟ್ ಮಾಡಿದ್ರು ನಾನು ಒಂದು ಕೇಕ್ ತಿನ್ನೋದು. ಕ್ರಿಕೆಟ್ ಬ್ಯಾಟ್ ಇನ್ನ ಸೀಸನ್ ಮುಗೀತು ಅಂತ ಬಿಟ್ಟಿಲ್ಲದ ಅವತ್ತು ತಿಂತೆ. ಅವತ್ತು ಒಂದು ವಾರ ಫುಲ್ ಟ್ರಿಪ್ ಹೊಡೆದು ಏನೇನು ತಿನ್ಬೇಕು ಅನ್ಸುತ್ತೆ ಎಲ್ಲ ಬರ್ಕೊಂಡಿರ್ತೀನಿ. ಏನೇನು ನೆಕ್ಸ್ಟ್ ಇವಾಗ ಬರುತ್ತಲ್ಲ ಕ್ರೇವಿಂಗ್ಸ್, ನಂಗೆ ಈ ಕ್ರೇವಿಂಗ್ಸ್ ಬರ್ಬೋದು, ಬಿರಿಯಾನಿ ಕ್ರೇವಿಂಗ್ಸ್ ಬರುತ್ತೆ, ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ ಅಂತ ಎಲ್ಲ ಬರ್ದಿದ್ದೀನಿ. ಬಾಡಿ ಏನ್ ಕೇಳುತ್ತೆ ಯೂಶಲಿ ಯಾರು ಮಾಡಲ್ಲ, ಏನ್ ಸಿಕ್ಕಿಲ್ಲ ತಿಂತಾರೆ. ಸೊ ನಮ್ಗೆ ಏನ್ ಅನ್ಸುತ್ತೆ ಬಾಡಿ ಹೇಳ್ತಾ ಬರ್ಕೊಂಡು ಹೋಗ್ಬಿಟ್ಟು ಒಂದು ವಾರದ ತಿನ್ಕೊಂಡು ಸೊ ಆಮೇಲೆ ನೀಟಾಗಿ ಸ್ಟಾರ್ಟ್
ಸೊ ಅದು ನಂದೊಂದು ಅದರಿಂದ ಜಾಸ್ತಿ ಬ್ರೇಕ್ ಆಗತ್ತೆ ಡೈಟ್. ಸೊ ಅದು ಕನ್ಸಿಸ್ಟೆಂಟ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅದೆಲ್ಲ ಆಗ್ಬೇಕು ಅಂತ ಈಸಿ ಅಲ್ಲ. ಸೊ ಇದನ್ನೆಲ್ಲ ಕಂಟ್ರೋಲ್ ಕಂಟ್ರೋಲ್ ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಬೇಕು. ಈಗ ನಾನು ಹೇಳಿದ್ರೆ ಸ್ಟ್ರೆಂಥನಿಂಗ್ ಅಂತ. ಸೊ ಸ್ಟ್ರೆಂಥನಿಂಗ್ ವರ್ಕೌಟ್ಸ್ ಎಲ್ಲ ಫಿಟ್ನೆಸ್ ನಮ್ಮ ಇಂಡಿಯನ್ಸ್, ಈಗ ನಾನು ಬೇರೆ ಫಾರಿನ್ ಪ್ಲೇಯರ್ಸ್ ನೋಡಿದ್ರೆ ಪವರ್ ಹಿಟ್ಟರ್ಸ್ ಅಂತ ನೋಡಿದ್ರೆ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಈಗ ವುಮೆನ್ಸ್ ಸೊ ತುಂಬಾ ಜನ ಇದ್ದಾರೆ. ಸೊ ನಮ್ಮಲ್ಲಿ ಇಂಡಿಯಾಗೆ ನೋಡಿದ್ರೆ ಸ್ವಲ್ಪ ಪವರ್ ಹಿಟ್ಟರ್ಸ್ ಸ್ವಲ್ಪ ಕಮ್ಮಿನೇ ಇದ್ದಾರೆ. ಸೊ ಅದು ಏನಕ್ಕೆ ಅವ್ರು ಏನಾದ್ರು ಫಿಟ್ನೆಸ್ ವರ್ಕೌಟ್ಸ್ ಬೇರೆ ತರ ಇರುತ್ತಾ ಕಂಪೇರ್ ಟು ಇಂಡಿಯಾ, ಅಥವಾ ಯಾವ ತರ ಅವರು? ಅವ್ರಿಗೆ ನಮಗೆ ಅಜಗಜಾಂತರ ವ್ಯತ್ಯಾಸ ಕಮ್ಸ್ ಟು ಟ್ರೈನ್. ಸೊ ನೀವು ಹೇಳಿದ್ರೆ ನಾನು 3 hours ವರ್ಕೌಟ್ ಮಾಡ್ತೀನಿ ಅಂತ, ಬಟ್ ಅವರು ಸೀಸನ್ ಟೈಮಲ್ಲೇ ಇನ್ನೇನು ಮ್ಯಾಚ್ ಇದೆ ಅಂದಾಗಲೇ 3 hour ಮಾಡೋದು ನಾನು ನೋಡಿ ಖಾಲಿ ಯೂಸ್ ಮಾಡ್ತಾರೆ. ಮಿಷಿನಲ್ಲಿ ಕೂತ್ಕೊಂಡ್ರೆ, ಸ್ಪಿನ್ ಮಿಷಿನಲ್ಲಿ ಕೂತ್ಕೊಂಡ್ರೆ 1 ಗಂಟೆ ಮಾಡ್ತಾರೆ ವರ್ಕೌಟ್ಸ್. ಆಮೇಲೆ ಫಾಸ್ಟ್ ಫುಟ್ನೆಸ್ ಅಷ್ಟೇ. ನಾನು ಅವತ್ತು ಹೋಗಿದ್ದೆ, RCB ನೆಟ್ಸ್ ನಡೀತಿತ್ತು, ನಾಳೆ ಮ್ಯಾಚ್ ಇದೆ, ಬಟ್ ಹಿ ರನ್ಸ್ ಆನ್ ದ ಗ್ರೌಂಡ್ ಫಾರ್ ಸೋ ಲಾಂಗ್. ಅದಾದ್ಮೇಲೆ ಹಿಟ್ಸ್ ದ ಜಿಮ್ ಮುಗಿಸ್ಕೊಂಡ್ ಬಂದು ಬ್ಯಾಟಿಂಗ್ ಆಡ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಅದು ಮಿತ್ ಆಗ್ಬಿಟ್ಟಿದೆ. ಇಲ್ಲ ಮ್ಯಾಚ್ ಟೈಮಲ್ಲಿ ವಿ ಹ್ಯಾವ್ ಟು ಟೇಕ್ ಇಟ್ ಈಸಿ, ಓಡಬಾರ್ದು, ಆಫ್ ಸೀಸನ್ ಮಾಡಿರ್ತೀವಿ. ಇದರ ತುಂಬಾ ಎಷ್ಟೊಂದು ಜನ ಒಂದೊಂದು ಮಿತ್ ಇದೆ, ಅದೊಂದು ಕಲ್ಟಿವೇಟ್ ಆಗ್ಬಿಟ್ಟಿದೆ. ಬೇರೆ ಬೇರೆ ಟ್ರೈನರ್ಸ್ ಇದ್ದಾರೆ, ಬೇರೆ ಬೇರೆ ಹ್ಯಾಬಿಟ್ಸ್ ಇರುತ್ತೆ. ಬಟ್ ಅವ್ರಿಗೆ ಏನಂತ ಹೇಳಿದ್ರೆ ವಾಟ್ ಯು ಆರ್ ಡೂಯಿಂಗ್, ಯು ನೀಡ್ ಟು ಡೂ ಯೋರ್ ಬೆಸ್ಟ್. ನಾನು ಟ್ರೈನಿಂಗ್ ಮಾಡ್ತಾ ಇದ್ರೆ ಮಾಡ್ತೀನಿ, ಮಾಡಿನೂ ಕ್ರಿಕೆಟ್ ಆಡ್ತಾರೆ. ಸೊ ವುಮೆನ್ಸ್ ತಗೊಂಡ್ರು ನೀವು ತುಂಬಾ ಜನ ಅವ್ರದ್ದು ಜೀನ್ಸ್ ಚೆನ್ನಾಗಿದೆ, ಜೆನೆಟಿಕ್ಲಿ ದೇ ವೆರಿ ಸ್ಟ್ರಾಂಗ್ ಇನ್ ಬಿಟ್. ಅಂಡ್ ಆಲ್ಸೋ ಅವರು ಹ್ಯಾಬಿಟ್ಸ್ ಆಗಿರ್ಬೋದು, ಅವರು ದ ವೇ ದೇ ಲುಕ್ ಅಪ್ ಟು ದೇರ್ ಲೈಫ್ ಸ್ಟೈಲ್, ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತಾರೆ. ಎಲಿಸ್ ಪೆರಿ ನೋಡಿರ್ಬೋದು, ಸೋಫಿ ಡಿವೈನ್ ನೋಡಿರ್ಬೋದು, ಆಮೇಲೆ ಹೀವಿ ನೋಡಿರ್ಬೋದು. ಇವರೆಲ್ಲರೂ ದೇ ಮೈಟ್ ನಾಟ್ ಲುಕ್ ಸೋ ಫಿಟ್ ಆಗಿ ಕಾಣಿಸೋದೇನು, ಪವರ್ ಅಷ್ಟಿದೆ. ಬಿಕಾಸ್ ಅವರು ತಿಂತಾರೋ ಮೀಟು ಡಿಪೆಂಡ್ ಆಗುತ್ತೆ. ಲೈಕ್ ಅವ್ರು ರೆಡ್ ಮೀಟ್ ಇರ್ತಾರೆ, ಬಟ್ ಇನ್ ಇಂಡಿಯಾ ಯು ಕಾನ್ ಈಟ್ ರೆಡ್ ಮೀಟ್. ಇಲ್ಲ, ಯು ಕಾನ್ ಈಟ್ ರೆಡ್ ಮೀಟ್, ಬಟ್ ಅವ್ರು ರೆಡ್ ಮೀಟೇ ಅವ್ರಿಗೆ ಸ್ಟೇಪಲ್ ಫುಡ್. ಸೊ ನಾವು ತಿಂದಾಗ ಇಟ್ಸ್ ಅದೇ ನಮ್ದು ಸ್ವಲ್ಪ ವಿ ಆರ್ ಇಂಡಿಯಾ ಇಸ್ ಟುವರ್ಡ್ಸ್ ವೆರಿ ಸೂಪರ್ಸ್ಟಿಷಿಯಸ್. ಅವ್ರು ತುಂಬ ಕಲ್ಚರ್ನ ಬಿಲೀವ್ ಮಾಡ್ತೀವಿ. ಕೆಲವು ಮನೇಲಿ ಸೋಮವಾರ ತಿನ್ನೋದಿಲ್ಲ, ಮಂಗಳವಾರ ತಿನ್ನೋದಿಲ್ಲ, ಭಾನುವಾರ ತಿನ್ನೋದಿಲ್ಲ, ಆ ಥರ ಹಿಂಗೆ ಅದ್ರಲ್ಲಿ ದಿಸ್ಗಡೆ ಹೋಗ್ಬೇಕು. ಆಲ್ಮೋಸ್ಟ್ ಒಂದು 1 month ಒಂದು 20 days ಟ್ರೈನಿಂಗ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಒಂದು 16-20 days ಅಲ್ಲಿ ತಿನ್ನೋಕ್ಕೆ ಆಗಲ್ಲ. ಸೊ ಯು ಕಾಂಟ್ ಡೂ ದ್ಯಾಟ್. ಸೊ ಆ ಕಲ್ಚರು, ಆ ಸೂಪರ್ಸ್ಟಿಷನ್ಸ್ ಎಲ್ಲ ಬಿಟ್ಟು, ಇಲ್ಲ ನಾನು ಡೈಲಿ ತಿಂತೀನಿ, ಡೈಲಿ ಮಾಡ್ತೀನಿ, ಡೈಲಿ ಕೆಲವರೆಲ್ಲ ಇಂತಾರೆ ಮಿಲ್ಕ್ ಕುಡಿಯೋದಾಗಿರ್ಬೋದು, ಲೀಟರ್ ಗಟ್ಟಲೆ ಕುಡಿತಾರೆ. ಬಿಹಾರ್ ಸೈಡು, ಹರಿಯಾಣ ಸೈಡೆಲ್ಲ ಹೋದ್ರೆ ದೇ ಡ್ರಿಂಕ್ ಅ ಲಾಟ್ ಆಫ್ ಮಿಲ್ಕ್. ಬಟ್ ನಮ್ಮ ಕೈಯಲ್ಲಿ ದೇ ಡೋಂಟ್ ಡೂ ದ್ಯಾಟ್. ನಾವು ಬೇರೆಲ್ಲ ಕುಡಿತೀವಿ ಹಾಲು ಬಿಟ್ಟು. ಸೊ ಆ ಥರ ಒಂದು ಹ್ಯಾಬಿಟ್ಸ್ನ ನಾವು ಯಾವಾಗ ಕನ್ಸಿಸ್ಟೆಂಟ್ ಆಗಿ ಮಾಡಿಕೊಂಡು ಕಲ್ಚರ್ನೆಲ್ಲ ಒಂದು ಸ್ವಲ್ಪ ಸೈಡ್ ಇಟ್ಟು ಸ್ಪೋರ್ಟ್ಸ್ನೇ ಒಂದು ಕಲ್ಚರ್ ಥರ ಇಟ್ಟು ಮಾಡಿದಾಗ ತುಂಬಾ ಚೆನ್ನಾಗಿ ತುಂಬಾ ಜನ ನೋಡ್ತಿದ್ದಾರೆ. ಸ್ಟ್ರೆಂತ್ ಆಗಿ ಪವರ್ಫುಲ್ ಆಗಿರೋದಾಗ ತುಂಬಾ ಜನ ಇನ್ನೂ ಬರ್ತಾರೆ. ಈಗ ಬರ್ತಾ ಇದ್ದಾರೆ ಮೆನ್ಸರು, ನೋಡ್ತಾ ಇದ್ದೀವಿ. ಇಲ್ಲ ನಿಮ್ಮ ಬ್ಯಾಟಿಂಗ್ ಸ್ಟೈಲ್ ಕೂಡ ನೋಡ್ತಾ ಇದ್ದೀವಿ, ನೀವು ಪವರ್ ಹಿಟ್ಟರ್. ಸೊ ಈಗ ಇಂಡಿಯಾದಲ್ಲಿ ತುಂಬಾ ಬರ್ತಾ ಇದ್ದಾರೆ. ಬಟ್ ಆದ್ರೆ ಕಂಪೇರ್ ಟು ಫಾರಿನ್ ಕಂಟ್ರೀಸ್ ನಮಗೆ ಸ್ವಲ್ಪ ಬ್ಯಾಕ್ ಇದ್ದೀವಿ ಅಂತ ಅನ್ಸುತ್ತೆ.